ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದಲ್ಲಿ ನಡೆದಿರುವ ಲೂಟಿಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅವ್ರು ಹೇಳ್ತಾ ಇರೋದು 5 ರಿಂದ 10 ಕೋಟಿ ಒಳಗೆ ಅವ್ಯವಹಾರ ನಡೆದಿದೆ, ಕದ್ದು ಬಿಟ್ಟಿದ್ದಾರೆ, ನಾವು ಬಿಡಲ್ಲ ಅಂತ. ಆದ್ರೆ ಆರೋಪಗಳು ಕೇಳಿ ಬರ್ತಾ ಇರುವಂತಹದ್ದು 200 ಕೋಟಿಗೂ ಹೆಚ್ಚು, 200 ಕೋಟಿಗೂ ಹೆಚ್ಚು ಅಂತ. ಆ ಹಿನ್ನೆಲೆಯಲ್ಲಿ ಈಗ 8 ಜನರ ಮೇಲೆ FIR ಆಗಿ SIT ಕಡೆಯಿಂದ ಬಂಧನ ಆಗಿದೆ. ಅಲ್ಲಿನ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್, ಆತನ ಬಗ್ಗೆ ಆಮೇಲೆ ಹೇಳ್ತೀನಿ. ಚಂಪತ್ ರಾಯ್ ಆತ ಸೈಲೆಂಟ್ ಆಗಿ ರಾಜೀನಾಮೆ ಕೊಟ್ಟು ತಪ್ಪಿಸ್ಕೊಂಡಿದ್ದಾನೆ. ಅವನ ಮೇಲೆ FIR ಇಲ್ಲ, ಅರೆಸ್ಟ್ ಇಲ್ಲ, ಎಂಥದ್ದು ಇಲ್ಲ. ಅವನೇ ಇನ್ಚಾರ್ಜ್ ಇದಕ್ಕೆ, ಬಟ್ ಅವನ ಮೇಲೆ ಯಾವುದೂ ಇಲ್ಲ. ಇನ್ನೊಬ್ಬ ಟ್ರಸ್ಟಿ ರಾಮ್ ಶಂಕರ್ ಮಿಶ್ರಾ ಅವನು ರಾಜೀನಾಮೆ ಕೊಟ್ಟು ತಪ್ಪಿಸ್ಕೊಂಡಿದ್ದಾನೆ. ಆದ್ರೆ ಮಜಾ ಏನು ಗೊತ್ತಾ? ಹಣ ಎಣಿಕೆ ಇದೆಯಲ್ಲ, ಹುಂಡಿ ಕಾಸು ಕದ್ದಿದ್ದಾರಲ್ಲ, ಆ ಹಣವನ್ನ ಎಣಿಸೋದ್ರಲ್ಲಿ ಇವನು ಇಡೀ ಕುಟುಂಬವನ್ನ ನೇಮಿಸಲಾಗಿತ್ತು. ಮಗ, ಅಳಿಯ, ಇನ್ನೊಬ್ಬ ಎಲ್ರು ಇವರಪ್ಪನ ಮನೆ ಆಸ್ತಿ ಮಾಡ್ಕೊಂಡಿದ್ರು ರಾಮ ಮಂದಿರವನ್ನ. ಆ ಮೂಲಕ ಲೂಟಿ ಮಾಡಿದ್ರು. ಮತ್ತು ಲೂಟಿ ಮಾಡೋದಕ್ಕೆ ಅವರು CCTV ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವೆಲ್ಲ ತಂತ್ರಗಳನ್ನು ಉಪಯೋಗಿಸಿದ್ರು ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಬಂದಿರುವ ಬೇರೆ ಸುದ್ದಿವಾಹಿನಿಗಳಲ್ಲಿ ಎಲ್ಲೂ ಪ್ರಸಾರವಾಗದಂತಹ ಒಂದಷ್ಟು ಮಾಹಿತಿ ನಾನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಯಾವ ವಿಚಾರವನ್ನ ಮುಚ್ಚಿಡಬೇಕು ಅದನ್ನು ಮುಚ್ಚಿಡ್ತಾರೆ, ಯಾವುದು ಆಕ್ಚುಲ್ ಆಗಿ ಹೇಳಬೇಕು ಅದನ್ನು ಮುಚ್ಚಿಡ್ತಾರೆ. ಯಾಕಂದ್ರೆ ಅದರಿಂದ BJPಗೆ ಲಾಸ್ ಆಗತ್ತೆ, RSSಗೆ ಲಾಸ್ ಆಗತ್ತೆ, ನರೇಂದ್ರ ಮೋದಿಗೆ ಲಾಸ್ ಆಗ್ಬಿಡುತ್ತೆ. ಅಂಥದ್ದನ್ನ ಹೇಳೋಕೆ ಹೋಗಲ್ಲ. ಅದು ಎಂಥದ್ದೇ ವಿಚಾರ ಆಗಿರ್ಲಿ, ದೇಶ ಸರ್ವನಾಶ ಆದ್ರೂ ಪರವಾಗಿಲ್ಲ, ಮೋದಿಯ ಬೂಟ್ ನೆಕ್ಕಬೇಕು, RSS ಗುಲಾಮಗಿರಿ ಮಾಡಬೇಕು. ಅದೇ ಈ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳ ಅಂತಿಮ ಒಂದು ಗುರಿ. ಸೊ ಅದನ್ನ ಹೊರತುಪಡಿಸಿ ಅದರಲ್ಲಿ ಬರದೇ ಇರುವಂತಹ ಕೆಲವು ವಿಚಾರಗಳು ಏನ್ ನಮಗೆ ಬೇರೆ ಮೂಲಗಳಿಂದ ತಿಳಿದು ಬರ್ತವೆ, ಅವುಗಳನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಲ್ಲಿ 8 ಜನರನ್ನ ಬಂಧಿಸಿದ್ದಾರೆ. ಅವರ ಹೆಸರುಗಳು ಸುಭಾಷ್ ಶ್ರೀವಾಸ್ತವ ಅಂತೆ. ಆತ ಆಕ್ಚುಲಿ SBI ನಿಂದ ರಿಟೈರ್ಡ್ ಆಗಿರುವಂತಹ ವ್ಯಕ್ತಿ. ಆತ ಈ ಹಣಕಾಸನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಹೇಗೆ ಎಣಿಸ್ಬೇಕು, ಹೇಗೆ ಬ್ಯಾಂಕ್ ತಲುಪಿಸ್ಬೇಕು, ಇದನ್ನ ನೋಡ್ಕೊಳ್ತಿದ್ದಂತಹ ವ್ಯಕ್ತಿ. ಯಾಕಂದ್ರೆ SBI ಬ್ಯಾಂಕ್ನಲ್ಲೇ ಅಲ್ಲಿ ಅಯೋಧ್ಯ ಟ್ರಸ್ಟ್ ಇರುವಂತಹ, ರಾಮ ಮಂದಿರದ ಟ್ರಸ್ಟ್ ಇರುವಂತಹ ಅಕೌಂಟ್ ಇರುವಂತಹದ್ದು. ಹಾಗಾಗಿ SBI ನಿವೃತ್ತ ಅಧಿಕಾರಿ, ಅದು ಹೊಂದಾಣಿಕೆ ಇರುತ್ತೆ ಅನ್ನೋ ಕಾರಣಕ್ಕೆ ಮಾಡಿದೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಇನ್ನು ಲವಕುಶ್ ಮಿಶ್ರಾ ಅನ್ನುವಂಥವನನ್ನು ಸಹ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಟಿನ್ನು ಅಲಿಯಾಸ್ ರಾಮ್ ಶಂಕರ್ ಯಾದವ್, ಈತ ಡ್ರೈವರ್. ಯಾರಿಗೆ? ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗೆ ಡ್ರೈವರ್ ಆಗಿದ್ದವನು. ಇವನ ಬಳಿ ಹುಂಡಿಯ ಬೀಗಗಳೇ ಇತ್ತಂತೆ. ಬೀಗಗಳು, ಕೋಟ್ಯಾಂತರ ಆಸ್ತಿ ಕಂಡು ಬರ್ತಾ ಇದೆ. ಅದನ್ನು ಹೇಳ್ತೀನಿ ಆಮೇಲೆ ಅನುಕೂಲ್ ಮಿಶ್ರಾ ಕೌಂಟಿಂಗ್ ಏಜೆಂಟ್. ಆತ ನಾನಾಗ್ಲೇ ಹೇಳಿದ್ನಲ್ಲ, ಒಬ್ಬಂದು ಮಗ, ಅಳಿಯ, ಪಳಿಯ, ಸ್ಥಳಿಯ ಏನೇನಿದ್ದಾರೆ ಎಲ್ಲರನ್ನೂ ಸೇರಿಸಿದ್ನಲ್ಲ ಒಂದೇ ಜಾಗಕ್ಕೆ, ಅದರ ಗ್ಯಾಂಗ್ನಲ್ಲಿ ಇರುವಂತಹವನು, ರಿಲೇಟಿವ್. ಅವಿನಾಶ್ ಶುಕ್ಲಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ಇಷ್ಟು ಜನ ಈಗ 8 ಜನ ಬಂಧನದಲ್ಲಿದ್ದಾರೆ. ಅವರಿಗೆ ವಿಶೇಷ ಏನು ಗೊತ್ತಾ? ಪೊಲೀಸ್ ಕಸ್ಟಡಿ ಇಲ್ಲ, ನ್ಯಾಯಾಂಗ ಬಂಧನ ಅಂತೆ. ಇಷ್ಟು ದೊಡ್ಡ ಹಗರಣ ನಡೆದಿದೆ. ಒಂದಷ್ಟು ಜನರಿಂದ ಹಣವನ್ನ ವಸೂಲಿನೂ ಮಾಡ್ಕೊಂಡಿದ್ದಾರೆ. ಇಡೀ ದೇಶದ ಧಾರ್ಮಿಕ ನಂಬಿಕೆಗಳಲ್ಲಿ ದೊಡ್ಡದಾದಂತಹ ಒಂದು ಹಗರಣ ಅಂತ ಕರೆಯಲ್ಪಡ್ತಾ ಇದೆ. ಆದರೂ ಸಹ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಅಂತೆ, ಪೊಲೀಸ್ ಬಂಧನ ಇಲ್ಲವಂತೆ. ಇದು ವಿಚಿತ್ರ. ಇದು ಹಾಗಾದ್ರೆ ಎಲ್ಲ ಮಾಹಿತಿ ಪಡ್ಕೊಂಡು ಆಗಿದೆಯಾ ಅವರಿಂದ? ಪೊಲೀಸರಿಗೆ ಇನ್ನೇನು ಬೇಕಾಗೇ ಇಲ್ವಾ? ಅವ್ರಿಗೆ SIT ನೇಮಿಸಿದ್ದೀರಿ, SIT ಕಸ್ಟಡಿ ಕೊಡಬೇಕಾಗಿತ್ತಲ್ವಾ? ಇನ್ನು ಏನೇನ್ ನಡೀತು, ಯಾರೆಲ್ಲ ಅದರಲ್ಲಿ ಶಾಮೀಲಾಗಿದ್ದಾರೆ, ದೊಡ್ಡ ತಲೆಗಳು, ಸಣ್ಣ ಪುಟ್ಟ ಮೀನುಗಳನ್ನು ಬಿಟ್ಟಾಕಿ ತಿಮಿಂಗಲ ಯಾವುದು ಅಂತ ಕಂಡುಹಿಡಿಬೇಕು ಅಂದ್ರೆ ಇವರನ್ನ ಪೊಲೀಸ್ ತನಿಖೆಗೆ ಒಳಪಡಿಸ್ಬೇಕಿತ್ತಲ್ಲ. ನೋ, ಸೀದಾ ಕೋರ್ಟ್ಗೆ ಹಾಜರು ಮಾಡಿ ಜುಡಿಷಿಯಲ್ ಕಸ್ಟಡಿ. ವಾಹ್, ಎಂಥ ಒಂದು ಗ್ರೇಟ್ ಇದು, ಸೂಪರ್ ಗ್ರೇಟ್ ಇದು. ಸೊ ಅದು ಬಿಡಿ,
ಅಧಿಕೃತವಾಗಿ SIT ಮೂಲಗಳು ಹೇಳ್ತಿರುವಂತಹದ್ದು 40 ದಿನಗಳಲ್ಲಿ ನಡೆದಿದೆ. ಆಗಾಗ ಒಂದೊಂದು ದಿನ ಲೆಕ್ಕ ಹಾಕೊಂಡ್ರೆ 42 ದಿನ ನಡೆದಿದೆ, 70 ಬಾರಿ ನಡೆದಿದೆ 42 ದಿನಗಳಲ್ಲಿ ಅಂತ. ಹೇಗೆ ಕದೀತಾ ಇದ್ರು ಅಷ್ಟೊಂದು CCTVಗಳು? ಈಗ ಟೆಕ್ನಾಲಜಿ ಅಷ್ಟೊಂದು ಇದೆಯಲ್ಲ. ಅಂದ್ರೆ ಒಬ್ಬ CCTVಗೆ ಅಡ್ಡಲಾಗಿ ನಿಲ್ತಾ ಇದ್ದಂತೆ, ಮಿಕ್ಕವರು ಏನು ಮಾಡಬೇಕು ಅದನ್ನ ಚೆನ್ನಾಗಿ ಮಾಡ್ಕೊಳ್ತಿದ್ರಂತೆ. ಜೇಬ್ಗೆ ಇಳಿಸ್ಕೊಳ್ಳೋದು, ಟಾಯ್ಲೆಟ್ ಅಲ್ಲಿ ಇಳಿಸೋದು, ಇನ್ನೆಲ್ಲ ಇಳಿಸೋದು, ಆಮೇಲೆ ಹೇಗೆ ರಿಕವರಿ ಮಾಡ್ಕೊಳ್ಳೋದು, ಅದೆಲ್ಲ ಪ್ಲಾನ್ ಮಾಡಿಕೊಂಡು ಸ್ಕೆಚ್ ಹಾಕೊಂಡು ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಆ ವ್ಯವಸ್ಥಿತವಾಗಿ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಹೊಂದಾಣಿಕೆಯಲ್ಲಿ ಕೊರತೆ ಬರಬಾರ್ದಲ್ಲ. ಅದಕ್ಕೆ ಪಾಪ ರಾಮ್ ಶಂಕರ್ ಮಿಶ್ರಾ ಅನ್ನುವವನ ಸಂಬಂಧಿಗಳನ್ನ ತಗೊಂಡು ಬಂದು ಸುರಿದಿದ್ದ ಅಲ್ಲಿ. ಅಂತಹ ಸನ್ನಿವೇಶದಲ್ಲಿ ಒಬ್ಬ ಟ್ರಸ್ಟಿಯ ಮಗ, ಅಳಿಯ, ಇನ್ನಾರ ಸಂಬಂಧಿ ಎಲ್ಲರೂ ಬಂದು ಅಲ್ಲೇ ಬಿದ್ದಿದ್ದಾರೆ ಅನ್ನೋದಾದ್ರೆ ಜನರಲ್ ಸೆಕ್ರೆಟರಿ ಏನ್ ಮಾಡ್ತಿದ್ದ? ಕತ್ತೆ ಕಾಯ್ತಿದ್ನ ಅನ್ನುವ ಪ್ರಶ್ನೆ ಬರುತ್ತೆ. ಆಗಲೇ ಇವನ ಹೆಸರು ಹೊರಗಡೆ ಬರೋದು, ಚಂಪತ್ ರಾಯ್ ಅನ್ನುವವನ ಹೆಸರು ಹೊರಗಡೆ ಬರೋದು. ಏನ್ ಮಾಡ್ತಿದ್ದ ಇವನು? ಏನ್ ಮಾಡ್ತಿದ್ದ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ? ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಇಡೀ ಟ್ರಸ್ಟ್ ನ ಜವಾಬ್ದಾರಿ ಅವನ ತಲೆ ಮೇಲಿರುತ್ತೆ. ಅವನ ಕಣ್ಣೆದುರುಗಡೆನೆ ಅವನ ಕೆಳಗಿರುವಂತಹ ಒಬ್ಬ ಟ್ರಸ್ಟಿ ಅವನ ಸಂಬಂಧಿಗಳನ್ನ ಎಲ್ರನ್ನೂ ಬಿಟ್ಟಿದ್ದಾನೆ ಒಂದೇ ಜಾಗದಲ್ಲಿ. ಅದು ಕಾಸು ಎಣಿಸುವ ಜಾಗದಲ್ಲಿ, ಹುಂಡಿ ಕಾಸನ್ನ ಎಣಿಸಿ ಬ್ಯಾಂಕುಗಳಿಗೆ ತಲುಪಿಸುವಂತಹ ಜಾಗದಲ್ಲಿ ರಿಲೇಟಿವ್ಸ್ ಎಲ್ಲರೂ 3-4 ಜನ ಒಂದೇ ಜಾಗದಲ್ಲಿ ಬಿದ್ದಿದ್ದಾರೆ ಅಂದ್ಮೇಲೆ ಈ ಪ್ರಧಾನ ಕಾರ್ಯದರ್ಶಿ ಏನ್ ಕತ್ತೆ ಕಾಯ್ತಿದ್ದ? ಆದ್ರೆ ಯಾರು ಅವನನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅವನನ್ನ FIR ಅಲ್ಲಿ ಮೆನ್ಷನ್ ಮಾಡಿಲ್ಲ. FIR ಅಲ್ಲಿ ಅವನ ಹೆಸರಿಲ್ಲ, ಬಂಧನ ಇಲ್ಲ. ಸೊ FIR ಅಲ್ಲಿ ಹೆಸರಿಲ್ಲ ಅಂದ್ರೆ ಬಂಧನ ಇಲ್ಲ. ಜನರಲ್ ಸೆಕ್ರೆಟರಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಅಥವಾ ಇನ್ನೆಲ್ಲೋ ಒಂದು ಟ್ರಸ್ಟ್ ಅಲ್ಲಿ ಅಥವಾ ಇನ್ಯಾವುದೋ ಜಾಗದಲ್ಲಿ ಅವ್ಯವಹಾರ ನಡೆದ್ರೆ, ಒಂದು ಇಲಾಖೆಯಲ್ಲಿ ಅವ್ಯವಹಾರ ನಡೆದ್ರೆ ಮಿನಿಸ್ಟರ್ ಹೆಸರು ಇರುತ್ತೆ. ಟ್ರಸ್ಟ್ಗಳ ನಡೆದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳ ಹೆಸರು ಇರುತ್ತೆ. ಯಾರು ಇನ್ಚಾರ್ಜ್ ಇರ್ತಾರೋ ಅವರ ಹೆಸರು ಇರುತ್ತೆ. ಬಟ್ ಇದರಲ್ಲಿ ಮೇನ್ ಇನ್ಚಾರ್ಜ್ ಅದನ್ನೆಲ್ಲ ನೋಡ್ಕೊಳ್ಬೇಕಾದಂತಹ, ನಿಭಾಯಿಸಬೇಕಾದಂತಹ ಜವಾಬ್ದಾರಿಯಲ್ಲಿರುವಂತಹ ಚಂಪತ್ ರಾಯ್ ಹೆಸರು FIR ಅಲ್ಲಿ ಇರೋದಿಲ್ಲ, ಬಂಧನ ಇಲ್ವೇ ಇಲ್ಲ. FIR ಅಲ್ಲಿ ಇಲ್ಲ ಅಂದ್ಮೇಲೆ ಬಂಧನ ಹೇಗೆ ಬರುತ್ತೆ? ರಾಜೀನಾಮೆ ಕೊಟ್ಟ ನೆಮ್ಮದಿಯಾಗಿ ಹೋಗ್ಬಿಟ್ಟಿದ್ದಾನೀಗ. ಅವನಿಗೇನು ಜವಾಬ್ದಾರಿನೇ ಇಲ್ಲ. ಅಂದ್ರೆ ಸಂಬಳ ಕಿತ್ಕೊಳ್ಳಕ್ ಮಾತ್ರ ಅವನು ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಕಾರ್ಯದರ್ಶಿ ನಾನು ರಾಮ ಜನ್ಮಭೂಮಿ ಟ್ರಸ್ಟ್ಗೆ, ಅದಕ್ಕೆ ಮಾತ್ರ ಅವನ. ಇಷ್ಟಕ್ಕೂ ಈ ಚಂಪತ್ ರಾಯ್ ಯಾಕೆ ಆ ಹುದ್ದೆಗೆ ಅರ್ಹನಾದ ಅನ್ನುವ ಪ್ರಶ್ನೆಗಳಿಗೆ ಬರ್ತಾ ಇದೆ. ಯಾಕೆಂದ್ರೆ ಈತ ಸಾಧು ಅಲ್ಲ, ಸಂತ ಅಲ್ಲ, ಪೂಜಾರಿ ಅಲ್ಲ, ಎಂಥದ್ದು ಅಲ್ಲ. ಆದ್ರೂ ಇವನನ್ನೇ ನೇಮಿಸಿದ್ದಾರೆ. ಆ ನೇಮಕದಲ್ಲಿ ಸರ್ಕಾರದ ಕೈವಾಡ ಅಥವಾ ಏನು ಮಧ್ಯಪ್ರವೇಶ ಇಲ್ಲ. ಅದು ಟ್ರಸ್ಟ್ ತಾನಾಗೇ ತಾನು ಮಾಡಿಕೊಂಡಿದ್ದಂತೆ. ಹಾಗಂತ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ, ಯೋಗಿ ಆದಿತ್ಯನಾಥ್ ಸರ್ಕಾರ ಹೇಳ್ತಾ ಇದೆ, ಮೋದಿ ಸರ್ಕಾರ ಹೇಳ್ತಾ ಇದೆ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದು ಇಂಡಿಪೆಂಡೆಂಟ್ ಬಾಡಿ, ಅದು ಇಂಡಿಪೆಂಡೆಂಟ್ ಸ್ವತಂತ್ರ ಟ್ರಸ್ಟ್. ಅದು ದಿನ ಬೆಳಗಾದ್ರೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಅದನ್ನು ಲೈವ್ ವಿಡಿಯೋ ಬಿಟ್ಟು ಓಟುಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದ ನರೇಂದ್ರ ಮೋದಿ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ರೆ ಚೆನ್ನಾಗಿರುತ್ತಾ? ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಇದಕ್ಕೂ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ, ಅದು ಟ್ರಸ್ಟ್ ವ್ಯವಹಾರ, ಸ್ವತಂತ್ರ ಟ್ರಸ್ಟ್. ಅದು ನಾವು ಯಾವುದಕ್ಕೂ ಮೂಗು ತೋರಿಸಿಲ್ಲ, ಮೂಗು ತೋರಿಸೋದು ಇಲ್ಲ. ಈಗ ಆರೋಪ ಬಂದಿದೆ, ತನಿಖೆ ಮಾಡಿಸ್ತಿದೀವಿ, ತಪ್ಪಿತಸ್ಥರನ್ನ ಬಿಡೋ ಮಾತೇ ಇಲ್ಲ. ಇವರಿಗೆ ಗೊತ್ತಿಲ್ಲದೆ ರಾಮ ಮಂದಿರದಲ್ಲಿ ಅಷ್ಟೆಲ್ಲ ಕಳತನ ಆಗಿರುತ್ತ ಅಂತ ನೀವು ಅನ್ಕೊಂಡಿರೋದು ಬರೀ ಹುಂಡಿ ಕಾಸು ಮಾತ್ರ ಈ ರೀತಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಗ್ರಹಿಕೆ. ಸಾಕಷ್ಟು ಜನ ಈಗ ಬರ್ತಿದ್ದಾರೆ. ನಾವು ಚಿನ್ನ ಕೊಟ್ವಿ, ನಮ್ಗೆ ರಸೀದಿ ಕೊಟ್ರು, ಆ ರಸೀದಿ ಈಗ ನಾವು ಚೆಕ್ ಮಾಡ್ತಾ ಇದೀವಿ. ಈ ಆರೋಪಗಳು ಬಂದ ನಂತರ ಅದು ಡೂಪ್ಲಿಕೇಟ್ ರಸೀದಿ, ಒರಿಜಿನಲ್ ಟ್ರಸ್ಟ್ ರಸೀದಿ ಅಲ್ಲ. ನಾವು ಕೊಟ್ಟಂತಹ ಚಿನ್ನ, ಬೆಳ್ಳಿ ಎಲ್ಲದಕ್ಕೂ ರಿಸಿಪ್ಟ್ ಏನೋ ಕೊಟ್ರು, ಎಲ್ಲ ಫೇಕ್ ರಿಸಿಪ್ಟ್ಗಳು. ಹಾಗಾದ್ರೆ ಆ ಚಿನ್ನ ಬೆಳ್ಳಿ ಎಲ್ಲ ಎಗರ್ಸ್ಬಿಟ್ಟಿದ್ದಾರೆ. ರಾಮನಿಗೆ ಹಾಕಿದ್ದಂತಹ ಕಾಲುಂಗುರ ಕಾಣಿಸ್ತಾ ಇಲ್ವಂತೆ, ಮೂಗುಬಟ್ಟು ಕಾಣಿಸ್ತಾ ಇಲ್ವಂತೆ, ಹಾರ ಕಾಣಿಸ್ತಾ ಇಲ್ವಂತೆ. ಎಲ್ಲೋದುವು ಗೊತ್ತಿಲ್ಲ. ಅಂದ್ರೆ 200 ಅಥವಾ 200 ಅಲ್ಲ, 2-3 ಸಾವಿರ ವರ್ಷಗಳಿಂದ
ಏನೆಲ್ಲ ಮಾಡಿರಬಹುದು ಇವರು ದೇವಸ್ಥಾನಗಳಲ್ಲಿ. ಇಷ್ಟು ಟೆಕ್ನಾಲಜಿಯ ನಡುವೆ, ಇಷ್ಟು CCTVಗಳ ನಡುವೆ, ಇಷ್ಟೆಲ್ಲ ಜನ ಗಮನ ಇಟ್ಟಿರುವಂತಹ ಸನ್ನಿವೇಶದಲ್ಲಿ, ಅಂತಹ ಸಮಾಜದಲ್ಲಿ ನಾವು ಇರಬೇಕಾದ್ರೆ, ಅಂತಹ ಟೆಕ್ನಾಲಜಿ ನಡುವೆ ನಾವು ಬದುಕ್ತಿರ್ಬೇಕಾದ್ರೆ ಹೀಗೆ ಲೂಟಿ ಮಾಡ್ತಾರೆ ಇವರು. ಇಷ್ಟು ಓಪನ್ ಆಗಿ ಲೂಟಿ ಮಾಡ್ತಾರೆ, ಇಷ್ಟು ಲೆವೆಲ್ ಅಲ್ಲಿ ಲೂಟಿ ಮಾಡ್ತಾರೆ ಅಂದ್ರೆ 500, 600, 1000, 2000 ವರ್ಷಗಳಿಂದ ಇವ್ರ ಕೈಯಲ್ಲಿ ದೇವಸ್ಥಾನಗಳಿದಾವಲ್ಲ, ಇವರು ಹೇಗೆಲ್ಲ ಲೂಟಿ ಮಾಡಿರಬಹುದು. ಮುಸ್ಲಿಮರು ಬಂದ್ರು ಲೂಟಿ ಮಾಡಿದ್ರು ಅಂತ. ಮುಸ್ಲಿಮರು ಬಂದು ಲೂಟಿ ಮಾಡಿದ್ರಲ್ಲ, ಅವ್ರು ಎತ್ಕೊಂಡು ಹೋಗಿದ್ದೆಷ್ಟು, ಅವರ ಹೆಸರಿನಲ್ಲಿ ಅವ್ರು ಬಂದಿದ್ದಾಗ ಇವ್ರು ಲಪ್ಟಾಯಿಸ್ಕೊಂಡು ಹೋಗಿದ್ದೆಷ್ಟು ಗೊತ್ತಿಲ್ವಲ್ಲ ಈಗ. ಹೀಗೆ ಮಾಡಿರ್ತಾರೆ. ಅವ್ರು 10 kg ತಗೊಂಡೋಗಿದ್ರೆ ಇವ್ರು 90 kg ತಗೊಂಡೋಗಿ 100 kgನೂ ಎತ್ಕೊಂಡು ಹೋಗ್ಬಿಟ್ರು ಅವರು ಅಂತ ಕತೆ ಕಟ್ಟಿರ್ತಾರೆ. ಹಾಗೆ ಆಗಿರ್ಬೋದು, ಹಾಗೆ ಆಗಿರೋ ಸಾಧ್ಯತೆಗಳಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇದೆ, ಸ್ಪಷ್ಟ ಉದಾಹರಣೆ ಇದು. ಸೊ ನಿಮಗಲ್ಲಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು, ದೇವಸ್ಥಾನಗಳನ್ನ ಕಟ್ಟಬೇಕು ಅಂತ ಹಠ ಹಿಡಿಯೋದು ಯಾಕೆ ಇವರು, ಅಲ್ಲಿ ಹೋಗಿ ಸೇರ್ಕೊಳ್ಳೋದು ಯಾಕೆ, ನಾವೇ ಇರಬೇಕು, ನಮಗೆ ಹಕ್ಕಿರೋದು, ದೇವರು ಹಣೆ ಮೇಲೆ ಕೆತ್ತಿ ಬರೆದು ಬಿಟ್ಟಿದ್ದಾನೆ, ನಾವೇ ಅದಕ್ಕೆ ಅರ್ಹರು, ಬೇರೆಯವರೆಲ್ಲ ನಮ್ಮ ಸೇವೆಗೆ ಹುಟ್ಟಿರೋರು, ನಾವು ಮಾತ್ರನೇ ಅಲ್ಲಿಗೆ ಹೋಗ್ಬೇಕು, ಅಲ್ಲಿರ್ಬೇಕು, ಆ ಕೆಲಸ ಮಾಡಬೇಕು ಅಂತ ಹೇಳೋದು ಯಾಕೆ ಅಂದ್ರೆ ಸಂಪೂರ್ಣವಾಗಿ ಲೂಟಿ ಮಾಡ್ಕೊಳಕ್ಕೆ. ಪೂರ್ತಿ ನಾವೇ ಲೂಟಿ ಮಾಡ್ಕೊಡ್ಬೇಕು, ಬೇರೆಯವ್ರಿಗೆ ಚಿಲ್ಲರೆ ಕಾಸು ಹೋಗೋಕೆ ಬಿಡಬಾರದು. ಆ ಕಾರಣಕ್ಕಾಗಿ ಇವರೆಲ್ಲ ಹೀಗೆ ಮಾಡ್ಕೊಂಡಿರೋದು. ಇನ್ನು ಚಂಪತ್ರಾಯ್ ಆಬ್ವಿಯಸ್ಲಿ ಅದೇ ಸಮುದಾಯ, ಒಂದೇ ಸಮುದಾಯ, ಮಿಶ್ರ ಪಶ್ರ ಎಲ್ಲ ಒಂದೇ ಸಮುದಾಯ. ಒಂದಷ್ಟು ಯಾದವ್ಗಳನ್ನ ಅಲ್ಲಿ ಬಿಟ್ಕೊಂಡಿದ್ದಾರೆ, ಯಾಕೆಂದ್ರೆ ಪ್ರಶ್ನೆ ಮಾಡ್ಬಿಡ್ತಾರೆ ಅಂತ. ಅದು ಬಿಟ್ರೆ ಬೇರೆ ಏನಿಲ್ಲ, ಬೇರೆ ಏನಿಲ್ಲ. ಎಲ್ಲ ಅವ್ರ ಹತೋಟಿಯಲ್ಲಿ, ಅವ್ರ ಕಂಟ್ರೋಲ್ ಅಲ್ಲಿ, ಅವರೇ ಲೂಟಿ ಮಾಡ್ಕೋಬೇಕು, ಅವರೇ ಚೆನ್ನಾಗಿರ್ಬೇಕು, ಬೇರೆ ಯಾರಿಗೂ ಏನು ತಲುಪಬಾರ್ದು ಅಷ್ಟೇ. ಸೊ ಈ ರಾಮ ಮಂದಿರದ ಪ್ರಕರಣ ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್. ದೇವಸ್ಥಾನಗಳು ಯಾಕೆ ನಮ್ಮ ಸುಪರ್ಜಿಯಲ್ಲಿ ಇರಬೇಕು, ನಾವೇ ಅದಕ್ಕೆ ಅರ್ಹರು, ದೇವರು ಹಣೆಯಲ್ಲಿ ಕೆತ್ತು ಬರೆದ್ಬಿಟ್ಟಿದ್ದಾರೆ, ನಾವೇ ಅಂತೆ ಅದಕ್ಕೆ ಇನ್ಚಾರ್ಜು, ದೇವರು ತಲೆಯಿಂದ ಹುಟ್ಟಿಸಿ ನಮ್ಮನ್ನ ಕಳಿಸ್ಬಿಟ್ಟಿದ್ದಾರೆ, ನಮ್ಮ ಕೈಯಲ್ಲೇ ಇರ್ಬೇಕು, ನಮ್ಮ ಮೈಯಲ್ಲೇ ಅದಿರೋದು ಆ ಶಕ್ತಿ, ಅರ್ಥ ಮಾಡ್ಕೊಳ್ಳಿ. ಸೊ ಇದಿಷ್ಟು ರಾಮ ಮಂದಿರದ ವಿಚಾರದಲ್ಲಿ ಆಗಿರುವ ಲೂಟಿ ಇದೆಯಲ್ಲ, ಆ ಲೂಟಿಗೆ ಸಂಬಂಧಪಟ್ಟಂತೆ ಈಗ ಬಂದಿರುವಂತಹ ಮಾಹಿತಿ. ಒಂದೊಂದು ಹಂತದಲ್ಲಿಯೂ ಏನೇನೋ ಕಿತಾಪತಿಗಳು ಮಾಡಿ ಹೇಗೆ ಲೂಟಿ ಮಾಡ್ಬೋದು, ಯಾವುದೇ ಒಂದು ರೀತಿಯಾದಂತಹ ಕಂಟ್ರೋಲ್ ಇರಲಿಲ್ಲ ಅಲ್ಲಿ, ನೆಮ್ಮದಿಯಾಗಿ ಲೂಟಿ ಮಾಡಿದ್ದಾರೆ, ನೆಮ್ಮದಿಯಾಗಿ, ನಿರುಮ್ಮಳವಾಗಿ, ತೃಪ್ತಿದಾಯಕವಾಗಿ ಅಷ್ಟೇ. ಮುಂದಕ್ಕೆ ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ಖಂಡಿತ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.